ಗುರಿ ಎಷ್ಟು ದೊಡ್ಡದಾಗಿರುತ್ತೆ ಅಷ್ಟು ಗಟ್ಟಿ ಮನಸ್ಸಿರುತ್ತೆ. ಒಬ್ಬ ಒಂದೇ 5 ಪೇಜಿನ ಪುಸ್ತಕವನ್ನು ಓದಿ ಮುಗಿಸ್ಲಿಕ್ಕೆ ಬಹಳ ಪ್ರೇರೇಪಣೆ, ಬಹಳ ಸಮಯಾವಕಾಶ, ಬಹಳ ಉತ್ಸಾಹ ಬೇಕಿಲ್ಲ. ಒಂದು ವೇಳೆ ಒಂದು ಗ್ರಂಥ ನಿನ್ನ ಎದುರುಗಡೆ ಇದ್ರೆ ಅದನ್ನು ಓದಲಿಕ್ಕೆ ನಿನ್ನ ಸಮಯಾವಕಾಶ, ವ್ಯವಧಾನ, ಏಕಾಗ್ರತೆ, ಉತ್ಸಾಹ ಬಹಳ ಇರಬೇಕಾಗತ್ತೆ. ಯಾಕಂದ್ರೆ ಮೊದಲ ಪುಟ ಓದಲಿಕ್ಕೆ ಆರಂಭ ಮಾಡಿದಾಗ ಏನೋ ಬಹಳ ಜೋರಾಗೆ ಆರಂಭ ಮಾಡಿಬಿಡ್ತೀವಿ. ಮೊದಲ ಪುಟದಿಂದ ಆರಂಭ ಆದ ಉತ್ಸಾಹ, ಏಕಾಗ್ರತೆ, ಸ್ಪ್ಯಾನ್ ಆಫ್ ಅಟೆನ್ಷನ್, ವ್ಯವಧಾನವನ್ನ ಕೊನೆಯ ಪುಟದವರೆಗೆ ಕಾಯ್ದುಕೊಳ್ಳುವುದು, ಅದರಿಂದ ಸ್ವಲ್ಪ ಕಲಿಯೋದಿದೆಯಲ್ಲ, ದಟ್ ರಿಯಲಿ ರಿಕ್ವೈರ್ಸ್ ನಿನ್ನ ಏನಂತಾರೆ ಅದಕ್ಕೆ, ನಿನ್ನತನ, ವಜೂದ್, ನಿನ್ನ ಶೆಲ್ಫ್, ನಿನ್ನದು ಅನ್ನೋದನ್ನು ಬೇಕಾಯ್ತದೆ. ನಿನ್ನ ಫೇಲ್ಯೂರ್ಸ್ ಆಲ್ಸೋ ಡಿಪೆಂಡ್ಸ್ ಆನ್ ಯುವರ್ ಎಫರ್ಟ್. ದರ್ ಇಸ್ ಅ ಕೋರಿಲೇಷನ್. ಗೋಲ್ಗೂ, ಎಫರ್ಟ್ಗೂ, ಫೇಲ್ಯೂರ್ಗೂ, ಸಕ್ಸಸ್ಗೂ ಸಹ ಸಂಬಂಧ ಇದೆ, ಕೋರಿಲೇಷನ್ ಇರ್ತದೆ. ಇಂಟರ್ಡಿಪೆಂಡೆಂಟ್ ಎಲ್ಲವೂ. ನಿನ್ನ ಗುರಿ, ನಿನ್ನ ಪ್ರಯತ್ನ, ನಿನ್ನ ಯಶಸ್ಸು, ನಿನ್ನ ವಿಫಲತೆ, ಕಾಸ್ ಅಂಡ್ ಎಫೆಕ್ಟ್ ಅಂತಾರಲ್ಲ ಹಾಗಿರ್ತದೆ. ನಿನ್ನ ಎಷ್ಟು ದೊಡ್ಡದ ಗುರಿ ಇದೆ ಅಷ್ಟೇ ಮಟ್ಟದ ಶ್ರಮ ಮತ್ತು ತ್ಯಾಗ ಅಥವಾ ಆ ಎಫರ್ಟ್ ಇತ್ತು ಅಂದ್ರೆ ಫೇಲ್ಯೂರ್ ಬರಲ್ಲ. ಆ ಮಿಸ್ ಮ್ಯಾಚ್ ಆದಾಗ ಈ ವಿಫಲತೆ, ಖಿನ್ನತೆ ಅಥವಾ ಸೋತ್ ಹೋಗೋದು ಇದೆಲ್ಲ ಬರ್ತದೆ. ಆಗಲಿ ಪರವಾಗಿಲ್ಲ, ಫೇಲ್ಯೂರ್ ಆಗಲಿ. ಆ ಫೇಲ್ಯೂರ್ ಅನ್ನು ಕೂಡ ದೊಡ್ಡ ಭೂತದ ಹಾಗೆ ನೋಡಿಬಿಟ್ರೆ ಅದು ಭೂತಾಗಿ ನಿನ್ನ ಕಾಡ್ಲಿಕ್ಕೆ ಆರಂಭ ಮಾಡುತ್ತೆ. ಅದಕ್ಕೆ ಇಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಮೈ ಜರ್ನಿ. ನನ್ನ ಈ ಹಾದಿ, ನನ್ನ ಪಯಣ, ಗುರಿ ಮುಟ್ಲಿಕ್ಕೆ ನಾನು ಸಾಕ್ತಿದ್ದೀನಲ್ಲ, ವಿಫಲತೆ ಅನ್ನೋದು ಕೂಡ ಅದರ ಅವಿಭಾಜ್ಯ ಅಂಗ ಅಂತ ಮೊದಲೇ ಅನ್ಕೊಂಡು ಹೋಗ್ತಾ ಇದ್ರೆ ಯು ವಿಲ್ ಈಸಿಲಿ ಅಕ್ಸೆಪ್ಟ್ ಇಟ್ ಅಂಡ್ ಕಮ್ ಔಟ್ ಆಫ್ ಇಟ್ ಅಂಡ್ ಮೂವ್ ಅಹೆಡ್. ಇಲ್ಲದೆ ಹೋದ್ರೆ ಕಷ್ಟ ಆಯ್ತದೆ. ನಿನ್ನ ಗುರಿ ದೊಡ್ಡದಾಗಿರ್ಬೇಕು. ನನಗಾದಾಗ ನಾನು ಏನ್ ಮಾಡ್ತಿದ್ದೆ, ನನಗೆ ನೆನಪೇ ಉಳಿತಿರ್ಲಿಲ್ಲ. 40-45 ನಿಮಿಷ ಪರೀಕ್ಷೆ ಬರ್ಲಿಕ್ಕೆ ಹೋದಾಗ ಆಗ್ತಾನೆ ಇರ್ಲಿಲ್ಲ. ಎಲ್ಲರೂ ಓದ್ತಾ ಇದ್ರು, ನಾನು ಬಿಟ್ಟು ಹೋಗ್ಬೇಕು ಅನ್ಸೋದು. ಸಿನಿಮಾ ಬಂದಾಗ ನೋಡ್ಬೇಕು ಅನ್ಸೋದು, ಊಟ ಮಾಡ್ಬೇಕು ಅನ್ಸೋದು, ಇನ್ಯಾರನ್ನೋ ನೋಡಿದಾಗ ಹೋಗಿ ಮಾತನಾಡ್ಬೇಕು ಅನ್ಸೋದು. ಹೌ ಐ ಯು ಟು ಅವಾಯ್ಡ್ ಆಲ್ ದೋಸ್ ಥಿಂಗ್ಸ್ ಅಂದ್ರೆ ನೋ, ನನ್ನನ್ನು ನಾನೇ ನೆನಪು ಮಾಡ್ಕೊಳ್ತಿದ್ದೆ. ಡೂ ಐ ಹ್ಯಾವ್ ದಟ್ ಮಚ್ ಟೈಮ್? ನನಗೆ ಈ ಸಿನಿಮಾ ನೋಡಿನೂ ಓದುವಷ್ಟು ಸಮಯ ಇದೆಯಾ? ಅವರ ಸ್ನೇಹವನ್ನ ಮಾಡಿಯೂ ಕೂಡ ಇದೇ 1 ವರ್ಷದೊಳಗೆ ಮಾಡುವಷ್ಟು ಅವಕಾಶ ಇದೆಯಾ? ಇಲ್ಲ. ಬರೀ ಊಟ ಅಥವಾ ಸಿನಿಮಾ, ಇದು ಪಾರ್ಟಿ, ಟೂರ್ಗೆ ಹೋಗೋರು, ಶ್ರೀಶೈಲಂ ಹೋಗೋದು, ಮಹಾನಂದಿ ಅಂತ ಒಂದು ಹೈದರಾಬಾದ್ಗೆ ಬಹಳ ಸಮೀಪ, ಕಾಳಹಸ್ತಿ, ಅಲ್ಲಿಗೆಲ್ಲ ಹೋಗೋದು. ದಟ್ ವಾಸ್ ಪಾರ್ಟ್ ಆಫ್ UPSC ಪ್ರಿಪರೇಷನ್. ನನಗೆ ಅಷ್ಟು ಸಮಯ ಇದೆಯಾ? ಒಂದು ದಿನ, ಅಯ್ಯೋ ಅಷ್ಟು ದುಡ್ಡು, ಹೋಗ್ಲಿಕ್ಕೆ ಆಯ್ತದ? ನೋ, ನನಗಿರೋದು ಇಷ್ಟೇ ಸಮಯ. ಐ ಹ್ಯಾವ್ ಟು ಗೋ ಬ್ಯಾಕ್, ಐ ಹ್ಯಾವ್ ಟು ಸ್ಟಾರ್ಟ್ ಅಂತ ನನಗೆ ನಾನೇ ಹೇಳ್ಕೊಳ್ತಿದ್ದೆ. ನನ್ನ ಮೋಟಿವೇಟಿಂಗ್ ಫ್ಯಾಕ್ಟರ್ ಅದು. ನನ್ನ ಪ್ರೇರೇಪಣೆ, ವಿಫಲತೆಯಿಂದ ನನ್ನನ್ನು ತಡೆದಿದ್ದು ಅದು. ಅಂಡ್ ಪೋಸ್ಟ್ಪೋನ್ಮೆಂಟ್, ಐ ಹ್ಯಾವ್ ಇನಫ್ ಟೈಮ್. 1 ವರ್ಷ ಇದನ್ನ ಮಾಡ್ಕೊಂಡ್ಬಿಟ್ರೆ ಜೀವನ ಪೂರ್ತಿ ಇದೆಯಲ್ಲ ಸಮಯ ಸಿನಿಮಾ ನೋಡ್ಲಿಕ್ಕೆ, ಜೀವನ ಪೂರ್ತಿ ಇದೆಯಲ್ಲ ಮಾಡೋದಕ್ಕೆ ಅಂತ ನನಗೆ ನಾನೇ ಹೇಳ್ಕೊಳ್ತಾ ಇದ್ದೆ. ಅದಕ್ಕೆ ಯು ಆರ್ ದ ಬೆಸ್ಟ್ ಫ್ರೆಂಡ್ ಆಫ್ ಯುವರ್ ಸೆಲ್ಫ್, ಆಮೇಲೆ ವರ್ಸ್ಟ್ ಎನಿಮಿ. ಸೊ ಅದಕ್ಕೆ ವೆನೆವರ್ ಯು ಫೇಲ್, ಯು ಲುಕ್ ಎಟ್ ಇಟ್ ಯುವರ್ ಸೆಲ್ಫ್ ಅಗೇನ್. ನಾನು ಯಾರು, ನಾನು ಇಲ್ಲಿ ಯಾಕೆ ಬಂದಿದ್ದೀನಿ, ನಾನು ಇಲ್ಲಿ ಏನ್ ಮಾಡ್ತಿದ್ದೀನಿ, ಊರು ಯಾವ್ರು ನಿಮ್ದು? ಹಾವೇರಿ ಸರ್. ಹಾವೇರಿಯಿಂದ ಬೆಂಗಳೂರಿಗೆ ಯಾಕೆ ಬಂದೆ, ವಿಜಯನಗರದಲ್ಲಿ ಯಾಕಿದ್ದೀನಿ, ಇನ್ಸ್ಟಿಟ್ಯೂಷನ್ಗೆ ಯಾಕೆ ಸೇರಿದ್ದೀನಿ, ಸದ್ಯ ಏನ್ ಮಾಡ್ತಾ ಇದ್ದೀನಿ, ಸರಿನಾ ತಪ್ಪ? ಒಂದ್ಸಾರಿ ನಿನಗೆ ನೀನೇ ಪ್ರಶ್ನೆ ಮಾಡ್ಕೊಂಡ್ಬಿಡು. ಯು ವಿಲ್ ಹ್ಯಾವ್ ದ ಆನ್ಸರ್. ಓಕೆ, ಡೋಂಟ್ ಟೇಕ್ ಟೂ ಮಚ್ ಟೈಮ್. ಮಾಡೋ ಕೆಲಸ ಬಹಳ ಇರ್ತದೆ. ಆಮೇಲೆ ಇಟ್ಸ್ ಓನ್ಲಿ ಬಿಗಿನಿಂಗ್. IAS IPS ಅನ್ನೋದು ಆಕ್ಚುಲ್ ಯುದ್ಧ ಆವಾಗ ಸ್ಟಾರ್ಟ್ ಆಯ್ತದೆ ಅಲ್ವೇ? ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. BSc ಅಗ್ರಿಯಲ್ಲಿ ಮಾಡ್ತಾರೆ, ಫೀಲ್ಡ್ ಟ್ರೈನಿಂಗ್ ಅಂತ ಇರುತ್ತೆ ಅವ್ರಿಗೆ. ಇಲ್ಲೇನ್ರ ಇದೆಯಾ? ನೋ. UPSC ಅಂತದ್ದೇನು ಇಲ್ಲ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ನೀವು ಯಾವ ಸಬ್ಜೆಕ್ಟ್ ಅನ್ನು ತೆಗೆದುಕೊಂಡಿರ್ತೀರಾ, ಕನ್ನಡ ಲಿಟರೇಚರ್ ತಗೊಂಡಿದ್ದೀರಿ ಅಂತಂದ್ರೆ ಕಥೆ, ಕವನ, ವ್ಯಾಕರಣ, ಅಲಂಕಾರಗಳನ್ನು ತಿಳ್ಕೋಬೇಕು, ಕಾದಂಬರಿಗಳನ್ನು ಓದ್ಕೋಬೇಕು, ಕನ್ನಡ ಸಾಹಿತ್ಯದ ಇತಿಹಾಸವನ್ನ, ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಷ್ಟೇ. ಪ್ರಾಕ್ಟಿಕಾಲಿಟಿ ಹಾಡು ಹಚ್ಚಂಗಿಲ್ಲ ಅಲ್ಲಿ. ದೇ ವಿಲ್ ನಾಟ್ ಆಸ್ಕ್ ಯು ಟು ಸಿಂಗ್. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಷ್ಟೇ, ಥಿಯರಿ, ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಓದೋದು, ಪರೀಕ್ಷೆಯನ್ನು ಬರೆಯೋದು. ಒಂದು ಏನು, ವೆನ್ ಯು ಸೇ ದಟ್ ಯು ಮೇ ಬಿ ಹ್ಯಾವಿಂಗ್ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಏನಿರಬಹುದು ಅಂತಂದ್ರೆ ಅದನ್ನು ಮಾಡಿ ಗೊತ್ತಿರಬೇಕು ಅಂತ ಆ ರೀತಿ ಏನಾದ್ರೂ ಇದೆಯಾ? ಅದು ಇಟ್ ಡಿಪೆಂಡ್ಸ್ ಆನ್ ಯುವರ್ ಎನ್ವಿರಾನ್ಮೆಂಟ್. ಈಗ ಉದಾಹರಣೆಗೆ, ವಾಟ್ ಈಸ್ ಪಾವರ್ಟಿ? ಪ್ರಾಕ್ಟಿಕಲಿ ಗೊತ್ತಿದ್ದವನ ಆನ್ಸರ್ ಬೇರೆ ಇರ್ತೈತೆ. ಅಂದ್ರೆ a person who has experienced it, he will have a different definition.
It is his definition. Leave it to him. Why are you bothered? You write your definition. Okay? A person, ಈಗ ಉದಾಹರಣೆಗೆ ಕಮ್ಯುನಲಿಸಮ್, ಸೆಕ್ಯುಲರಿಸಮ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಫಂಡಮೆಂಟಲ್ ರೈಟ್ಸ್, ವೈಲೇಷನ್ ಆಫ್ ಇಟ್, ಹ್ಯೂಮನ್ ರೈಟ್ ವೈಲೇಷನ್, ಈ ತರದ ಉತ್ತರಗಳನ್ನ ನೀನ್ ಹಂಗೆ ಬರೆದಾಗ್ಲೂ ನಾನ್ ಬರೆಯೋದಕ್ಕೂ ವ್ಯತ್ಯಾಸ ಇರ್ತದೆ. ಇಟ್ ಇಸ್ ಮೈ ಆನ್ಸರ್. ಯುವರ್ ಆನ್ಸರ್ ಇಸ್ ಯುವರ್ ಆನ್ಸರ್. ಯು ರೈಟ್ ವಾಟ್ ಎವರ್ ಯು ಹ್ಯಾವ್ ಪರ್ಸೀವ್ಡ್, ಅಂಡರ್ಸ್ಟುಡ್, ಎಕ್ಸ್ಪೀರಿಯನ್ಸ್ಡ್. Don't try to imitate or copy or inculcate somebody else. It might fail. Your originality will always stand with you. Imitated knowledge or acquired ಏನಿರುತ್ತೆ ಅದು ಡಿಫರೆಂಟೇ ಇರ್ತದೆ. ದೇಸೀಯತೆ ಅಥವಾ ಅದು ಒರಿಜಿನಲ್ ಏನು ಫಾರಂ ಮತ್ತು ಇನ್ನೊಂದೇನು ಜವಾರಿ ಅಂತಾರ ಹಂಗ. ಸೊ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವೆನ್ ಯು ಸೇ ಥಿಯರಿ ಮತ್ತು ಪ್ರಾಕ್ಟಿಕ್ಯಾಲಿಟಿ, ಬಟ್ ಯು ಬಿ ಯುವರ್ ಸೆಲ್ಫ್. Understand well, write well. Your only aim should be to clear the exam. ಮಾಸ್ಟ್ರಿ ಪಡೆಯುವುದಲ್ಲ. ನನಗೆ ಬೈಲಾಗಳನ್ನು ಕೇಳಿದ್ರೆ ನೆನಪಿಲ್ಲ ಈಗ. ಇಫ್ ಯು ಆಸ್ಕ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸರ್ ರೀಸೆಂಟ್ ಅಮೆಂಡ್ಮೆಂಟ್ ಹಂಗೇನಾಗಿತ್ತು ಅಂದ್ರೆ ಐ ಹ್ಯಾವ್ ಟು ಗೋ ಬ್ಯಾಕ್ ಅಂಡ್ ಸರ್ಚ್ ಅಂಡ್ ದೆನ್ ಟೆಲ್ ಯು. ಐ ಡೋಂಟ್ ರಿಮೆಂಬರ್, ಬಟ್ ಐ ರಿಮೆಂಬರ್ ದ ಒರಿಜಿನಲ್ ಜೀಸ್ಟ್ ಆಫ್ ಇಟ್. ಸೊ ಆ ತರ. ಎಸ್, ನೆಕ್ಸ್ಟ್. ಟೆಸ್ಟ್ ಸೀರೀಸ್ ನ ಶೆಡ್ಯೂಲ್ಗೆ ನಾನು ಅಲ್ಲಿ ಕವರ್ ಮಾಡಿಕೊಂಡು ನಂದಿನ್ನು ಹಿಸ್ಟ್ರಿ ಮತ್ತೆ ಎಕನಾಮಿಕ್ಸ್ ಕವರ್ ಆಗಿಲ್ಲ ಸರಿಯಾಗಿ ಸಿಲೆಬಸ್. ಎರಡನ್ನೂ ಕವರ್ ಮಾಡ್ಲಿಕ್ಕೆ ಹೋದಾಗ ಎಲ್ಲೋ ಒಂದ್ ಕಡೆ ಫೇಲ್ ಆಗ್ತಾ ಇದ್ದೀನಿ ಅಟ್ ಪ್ರೆಸೆಂಟ್. ಅದಕ್ಕೆ ನಿಮ್ಮ ಒಂದು ಸಜೆಷನ್ ಏನು? ಸರಿಯಾಗಿ ಟೈಮ್ ಟೇಬಲ್ ರೆಡಿ ಮಾಡ್ಕೊಳ್ಳಿ. ವಾಟ್ ಇಸ್ ದ ಐ ಯೂಸ್ ಟು ಥಿಂಕ್ ವೆನೆವರ್ ಐ ಯೂಸ್ ಟು ಫೇಲ್ ಟು ಕವರ್ ದ ಎಂಟೈರ್ ಸಿಲೆಬಸ್. 2000 ಮಾರ್ಕ್ಸ್ ಅಲ್ಲಿ ಟಾಪರ್ ಮಾರ್ಕ್ಸ್ ಎಷ್ಟಪ್ಪ ಅಂತ ನೋಡ್ತಿದ್ದೆ. 1050 50% ಅಲ್ವೇ? 50% ಇಸ್ ದ ಪಾಸ್ ರೇಷಿಯೋ. ಮತ್ತೆ ನಾನು ಎಷ್ಟು ಓದಿದ್ದೀನಿ? ನನಗೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಪ್ಲಸ್ ಪೇಪರ್ 2 ಓದಕ್ಕಾಗಿರ್ಲಿಲ್ಲ ಆನೆಸ್ಟ್ಲಿ ಸ್ಪೀಕಿಂಗ್. ಎಸ್ಎ ಟಾಪಿಕ್ಸ್ ನಮ್ಮ ಟಾರ್ಗೆಟ್ ಐಎಸ್ ಅಲ್ಲಿ ಕೊಟ್ಟು ಎಲ್ಲಾ ಎಸ್ಎ ಟಾಪಿಕ್ ಗಳನ್ನ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಆಗಿರ್ಲಿಲ್ಲ. ಬಟ್ ವಾಟ್ ಐ ಆಲ್ರೆಡಿ ಸ್ಟಡಿಡ್, ನಾನು ಏನೇನ ಓದಿದ್ನೋ ಅದನ್ನೇ ರಿವಿಷನ್ ಹೆಚ್ಚಿಗೆ ಮಾಡ್ತಾ ಇದ್ದೆ. ಯುವರ್ ಟೈಮ್ ಟೇಬಲ್, ಯುವರ್ ಸಿಲೆಬಸ್ ಕವರ್ ನೀನ್ ಮಾಡ್ಕೊಳ್ಳೋದು, ನಿನ್ ಟೆಸ್ಟ್ ಸೀರೀಸ್, ಯು ಹ್ಯಾವ್ ಟು ಪ್ರಿಪೇರ್ ಯುವರ್ ಟೈಮ್ ಟೇಬಲ್. ಇಫ್ ಯು ಆರ್ ಲ್ಯಾಕಿಂಗ್ ಸಮ್ವೇರ್, ಇಫ್ ಯು ಆರ್ ಫಾಲಿಂಗ್ ಶಾರ್ಟ್ ಆಫ್ ಟೈಮ್, ಯು ಹ್ಯಾವ್ ಟು ಮ್ಯಾಚ್ ಇಟ್. ಹೌ ಯು ವಿಲ್ ಡೂ ಇಟ್ ಇಸ್ ಲೆಫ್ಟ್ ಟು ಯು. ಅದನ್ನ ನೀವೇ ಮಾಡ್ಕೋಬೇಕು. ಬಟ್ ಕವರ್ ಇಷ್ಟನ್ನು ಮಾಡ್ಲಿಕ್ಕಾದ್ರೆ ದಿ ಬೆಸ್ಟ್. ಇಫ್ ಯು ಆರ್ ಅನೇಬಲ್ ಟು ಕವರ್, ಲೀವ್ ಇಟ್ ಅಂಡ್ ಫೋಕಸ್ ಆನ್ ವಾಟ್ ಯು ಹ್ಯಾವ್ ಆಲ್ರೆಡಿ ಸ್ಟಡಿಡ್. ಶಾರ್ಟೇಜ್ ಆಫ್ ಟೈಮ್ಗೆ ನನ್ನ ಹತ್ರ ಮಂತ್ರ ಅಂತೂ ಇಲ್ಲ. ಐ ಡೋಂಟ್ ಹ್ಯಾವ್ ರಿಯಲಿ ಥಿಂಗ್. ಅಂಡ್ ಯು ಬೆಟರ್ ಸ್ಟಿಕ್ ಟು ವಾಟ್ ಎವರ್ ಯು ಹ್ಯಾವ್ ಆಲ್ರೆಡಿ. ನಿಮ್ಗೇನ್ ನೀವು ಟೈಮ್ ಟೇಬಲ್ ಹಾಕೊಂಡಿರ್ತೀರ ಅದಕ್ಕೆ ಸೀಮಿತ ಆಗೋದು ಉತ್ತಮ ಅನ್ನೋದು ನನ್ನ ಅಭಿಪ್ರಾಯನಪ್ಪ. UPSC ನ ಕನ್ನಡದಲ್ಲೂ ಬರಿಬಹುದಾ ಸರ್? ಅದ್ರ ಬಗ್ಗೆ ನನಗೆ ರಿಸೋರ್ಸ್ ಸಿಕ್ಕಿರ್ಲಿಲ್ಲ. ಅಂದ್ರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಲಿಟರೇಚರು, ಅದು ಯಾವುದು ಸೈನ್ಸ್ ಅಂಡ್ ಟೆಕ್ನಾಲಜಿ, ಅವನ್ನೆಲ್ಲ ನನಗೆ ಅವತರಣಿಕೆ ಟ್ರಾನ್ಸ್ಲೇಷನ್ ಮಾಡೋದೇ ದೊಡ್ಡ ಕಷ್ಟ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತು. ನಾನು ಟ್ರಾನ್ಸ್ಲೇಟನ್ ಮಾಡಿ ಅದನ್ನ ಓದಿ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಅದನ್ನೇ ಓದಿಬಿಡೋಣ ಅಂತ ನಾನು ಆರಂಭ ಮಾಡಿದೆ. ಗುರುದತ್ ಹೆಗಡೆ ಅಂತಿದ್ದಾರೆ, ಒಂದ್ಸಾರಿ ಅವ್ರನ್ನ ಕನ್ಸಲ್ಟ್ ಮಾಡಿ ಇಲ್ಲೇ ಚಿಕ್ಕಬಳ್ಳಾಪುರ ಹೋಗಿ ಭೇಟಿಯಾಗಿ ಬನ್ನಿ. ಐ ಆಮ್ ನಾಟ್ ಅ ಪ್ರಾಪರ್ ಪರ್ಸನ್ ಟು ಗೈಡ್ ಯು ಇನ್ ಕನ್ನಡ ಮೀಡಿಯಂ ಬಗ್ಗೆ. ಬಟ್ ವೈ ಡೋಂಟ್ ಯು ಸ್ಟಡಿ ಇನ್ ಇಂಗ್ಲಿಷ್? ಯಾಕೆ ಆಗ್ಬಾರ್ದು? ಆಗಲ್ಲ ಅಂತಂದ್ರೆ ಅನಿವಾರ್ಯವಾಗಿ ಅದನ್ನ ಮಾಡ್ಲಿಕ್ಕೆ ಸಾಧ್ಯವಾದ್ರೆ ಇದನ್ನೇ ಮಾಡಿ.